ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊಂಡು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡ್ಬೇಕು ಅನ್ಕೊಂಡಿವಿ. ಹಾಗಾಗಿ ಬಿರಿಯಾನಿ ಮಾಡೋಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೈತಂತ ಹೇಳಿ ರೆಡಿ ಮಾಡ್ಲತ್ತೀನಿ. ಸ್ವಲ್ಪ ಫ್ರೈಡ್ ಆನಿಯನ್ಸ್ ಬೇಕಲ್ರಿ, ಹಾಗಾಗಿ ಫ್ರೈ ಮಾಡ್ಕೊಳಕ್ಕೆ ಮೊದಲು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸಂಡೇ ಬತ್ತಂದ್ರೆ ಮೈಂಡ್ ಹೋಗೋದೇ ನಾನ್ ವೆಜ್ಜಿಗೆ ಹೋಗ್ತದ್ರಿ ನಮ್ಗೆ. ಯಾಕಂದ್ರೆ ನಾನ್ ವೆಜ್ ಲವರ್ಸ್ ನಾವು. ಒಂದೊಂದು ಹಂಗೆ ರೆಡಿ ಮಾಡ್ಕೊಂಡ್ರೆ ಜಲ್ದಿ ಆಗ್ಬಿಡ್ತದ್ರಿ ಅಡುಗೆ. ಅದಕ್ಕೋಸ್ಕರ ಇವಾಗ ಟೈಮ್ 5:30 ಅಂತ ಆಗ್ಯದ್ರಿ. ದಮ್ ಬಿರಿಯಾನಿಗೆ ಫ್ರೈಡ್ ಆನಿಯನ್ ಬೇಕಲ್ರಿ, ಹಾಗಾಗಿ ಈರುಳ್ಳಿ ಫ್ರೈ ಮಾಡ್ಲತ್ತೀನಿ ಮೊದಲ. ನನ್ನ ಹಸ್ಬೆಂಡ್ ಇವಾಗ ಬಂದ್ರಿ. ಇಷ್ಟೊತ್ತು ವೇಟ್ ಮಾಡ್ಲತ್ತಿದ್ದೆ ನಾನು. ಚಿಕನ್ ಹಾಗೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇದ್ದಿದ್ದಿಲ್ಲ, ಎಲ್ಲ ತೊಗೊಂಡು ಬಂದಾರ. ಇವಾಗ ಬಡ್ ಎಲ್ಲ ರೆಡಿ ಮಾಡ್ಕೊಂಬ. ಲೇಟ್ನೂ ಸಹ ಆಗ್ಯದ್ರಿ. ಮತ್ತು ನಾಳೆ ಅವ್ರದ್ದು ಫಸ್ಟ್ ಶಿಫ್ಟ್ ಅದ, ಬೇಗ ಹೇಳ್ಬೇಕು. ಅದಕ್ಕೋಸ್ಕರ ಎಲ್ಲ ಜಲ್ದಿ ರೆಡಿ ಮಾಡ್ಕೊಂಬ್ರಿ. ಮೊದಲು ಚಿಕನ್ ವಾಶ್ ಮಾಡಿಬಿಡಮ್ರಿ ಇದ್ರೊಳಗೆ ಹಾಕಿ. ಚಿಕನ್ ವಾಶ್ ಮಾಡ್ಕೊಂಡು ಸಿಗ್ತೀನಿ. ಮತ್ತು ಇವಾಗ ಇದಕ್ಕೆ ನಮ್ಮಲ್ಲಿ ಯಾವ್ಯಾವ ಮಸಾಲ ಅವ ಅದನ್ನು ಆ್ಯಡ್ ಮಾಡ್ಕೋತ ಹೋಗ್ಬಿಡಮ್ರಿ. ಸಿಂಪಲಾಗಿ ಮಾಡ್ಕೋದು. ಸ್ವಲ್ಪ ಅರಿಶಿನ, ಹಾಗೆ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಖಾರ, ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿರೋದು. ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ಲತ್ತೀನಿ ನಾನು. ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡ್ಕೊಳ್ತೀವಿ. ಪುಡಿ ಖಾರ ಅಂತೀವ್ರಿ ನಾವು ಇದಕ್ಕೆ. ಇದಕ್ಕೇ ಫ್ರೈ ಮಾಡಿಟ್ಟಿರೋ ಸ್ವಲ್ಪ ಈರುಳ್ಳಿ ಸೇರಿಸ್ಕೊತೀನಿ. ಸ್ವಲ್ಪ ಉಪ್ಪು ಹಾಗೆ ನಿಂಬೆಹಣ್ಣು ಬೀಜ ಬಿತ್ತು ನೋಡ್ರಿ. ಬರೀ ಬೀಜ ಬಿತ್ತು ಕೈ ಹಾಕ್ಬಿಡ್ತದ್ರಿ ಇಲ್ಲಾಂದ್ರೆ. ಅರ್ಧ ಪೂರ್ತಿ ಹಾಕೋತೀನಿ. ಇವಾಗ ಇದಕ್ಕೇನೆ ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಸ್ವಲ್ಪ ಕಡಿಮೆ ಬಿತ್ತಂತ ಹೇಳ್ಬೋದ್ರಿ. ಇನ್ನೊಂದು ಸ್ವಲ್ಪ ಆಗದಿತ್ತು ಮೊಸರು, ಆದ್ರೂ ಪರವಾಗಿಲ್ಲ. ನಿಂಬೆ ಹಣ್ಣೆಲ್ಲ ಹಿಂಡಿದ್ನೆಲ್ಲ ಮೊಸರು ಹಾಕ್ತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಎಲ್ಲ ಹಾಕೊಳ್ಳಂಬ್ರಿ. ತಂದಿದ್ವಲ್ರಿ ಫ್ರೆಶ್ ಆಗಿ, ಅದನ್ನೆಲ್ಲ ನೀಟಾಗಿ ಸೋಸ್ಬಿಟ್ಟು ಇಟ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ಸೋಸ್ಲಕ್ಕ. ಇವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಆ್ಯಡ್ ಮಾಡ್ತೀನಿ ರೀ. 3 ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ. ಆ ಪೇಸ್ಟ್ನ ಇವಾಗ ಇದಕ್ಕೆ ಸೇರಿಸ್ಲತ್ತೀನಿ. ಇವೆಲ್ಲ ಸೇರಿಸಿದಾದ್ಮೇಲೆ ಇದಕ್ಕೆ ನೀಟಾಗಿ ಒಂದು ಮಿಕ್ಸ್ ಕೊಡ್ಬೇಕಾಗ್ತದ್ರಿ.
ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾವಂತೂ ಇಟ್ಟೆ ಸಿಂಪಲ್ ಆಗಿ ಮಾಡ್ಕೋತೀವ್ರಿ. ಮನೆದಾಗ ಏನೇನು ಇಂಗ್ರೀಡಿಯೆಂಟ್ಸ್ ಇರ್ತಾವ ಅದನ್ನೆಲ್ಲ ಬಳಸ್ಕೊಂಡು. ಚಿಕನ್ ನೋಡ್ಬಿಟ್ಟು ಅಕ್ಕಿನ ತಗೋಬೇಕ್ರಿ. ಸ್ವಲ್ಪ ಅಕ್ಕಿ ಜಾಸ್ತಿನೇ ತಗೊಂಡಿದ್ವಿ ನಾವು. ಚಿಕನ್ ಪೀಸ್ಗಿಂತ ಬಿರಿಯಾನಿ ರೈಸ್ ಅನ್ನ ಇಷ್ಟಪಟ್ಟು ತಿಂತೀವ್ರಿ. ಹಾಗಾಗಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆನೆ ಹಾಕೊಂಡಿದ್ದೀನಿ. ಸ್ವಲ್ಪ ತುಪ್ಪನೂ ಸೇರಿಸ್ಕೋಬಹುದು. ಇವಾಗ ಇದಕ್ಕೆ ನಾ ಏನು ಮಿಕ್ಸ್ ಮಾಡಿ ಇಟ್ಟಿದ್ದೆ ರೀ ಚಿಕನ್ಗೆಲ್ಲ ಮಸಾಲೆ ಹಾಕಿ ಅದನ್ನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಎಲ್ಲ ಸೇರಿಸ್ಬಿಟ್ಟು ಒಂದ್ಸಲ ನೀಟಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ರಿ. ಇದು ಹಾಕುವಾಗ ಭಾಳ ಚಂದ ಸ್ಮೆಲ್ ಬರ್ತದ್ರಿ. ಎಲ್ಲ ಮಸಾಲೆ ಅಂಶ ಹೀರ್ಕೊಂಡಿರ್ತದಲ್ಲ ಚಿಕನ್. ಹಾಗಾಗಿ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ. ಬಿರಿಯಾನಿ ಮಾಡುವಾಗ ಅದರ ಸ್ಮೆಲ್ ಏನು ಪರಿಮಳ ರೀ ಮನೆ ತುಂಬ ತುಂಬಿಕೊಂಡಿರ್ತದ. ಆ ಸ್ಮೆಲ್ದಿಂದನೇ ಅರ್ಧ ಹೊಟ್ಟೆ ತುಂಬ ಹೋಗ್ಬಿಟ್ಟಿರ್ತದ. ಅದು ಆಗೋವರೆಗೂ ಕಾಯಕ್ಕೂ ಆಗಲ್ಲ. ಈ ಕಡೆ ಆ ಸ್ಮೆಲ್ದಿಂದನೇ ಹೊಟ್ಟೆ ತುಂಬಿರೋದು. ಇದು ಮಾಡುವಾಗಂತರ ಒಂಥರ ತಳಮಳ ರೀ. ಯಾವಾಗ ಗ್ಯಾಸ್ ಮೇಲ್ಗಡೆ ಚಿಕನ್ ಕುದಿಯಕ್ಕೆ ಇಟ್ಬಿಟ್ಟು ಕರೆಂಟ್ ಒಲೆ ಇತ್ರಿ ನಮ್ಮ ಹತ್ರ. ಅದ್ರ ಮೇಲೆ ನಾನು ರೈಸ್ ಮಾಡ್ಕೋಕಿಟ್ಟಿದ್ದೆ. ನೀರಿಗೆ ಕಡ ಮಸಾಲ ಸೇರಿಸಿ ಸ್ವಲ್ಪ ಪುದೀನ ನಿಂಬೆಹಣ್ಣು ಎಲ್ಲ ಸೇರಿಸಿ ನೀರು ಕುದಿ ಬಂದ್ಮೇಲೆ ಅಕ್ಕಿ ಸೇರಿಸಿ ಒಂದು 80% ಕುದಿಯೋವರೆಗೂ ಬಿಡಮ್ರಿ. ಈ ಕಡೆ ಚಿಕನ್ನು ಸಹ ಕುದ್ದದ್ರಿ, ಸ್ಮೂತಾಗಿ ಕುದ್ದದ. ಅಲ್ಲಿ ರೈಸ್ನು ಸಹ ರೆಡಿ ಆಗ್ಯದ. ಇವಾಗ ಕುದ್ದಿರೋ ಚಿಕನ್ನ ಸ್ವಲ್ಪ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಮೇಲ್ಗಡೆ ರೈಸ್ ಹಾಕ್ತಾ ಇದ್ದೀನಿ. ಲೇಯರ್ ಬೈ ಲೇಯರ್ ಹಾಕೊಳ್ಳೋಮ್ರಿ. ಸ್ವಲ್ಪ ರೈಸ್ ಜಾಸ್ತಿನೇ ಇಟ್ಕೊಂಡಿದ್ವಿ ನಾವು. ಯಾಕಂದ್ರೆ ನಮಗೆ ಬಿರಿಯಾನಿ ರೈಸ್ ತಿನ್ನಕ ಭಾಳ ಇಷ್ಟ ರೀ. ಹಾಗಾಗಿ ಚಿಕನ್ ಕಡಿಮೆ ಇದ್ರೂ ರೈಸ್ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ವಿ. ನೀವು ಬೇಕಾದ್ರೆ ಚಿಕನ್ಗೆ ರೈಸಿಗೆ ಅಷ್ಟೇ ಕಡಿಮೆ ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಬೋದು. ಇವಾಗ ಸ್ವಲ್ಪ ಫ್ರೈಡ್ ಆನಿಯನ್ ಹಾಕ್ತಾ ಇದ್ದೀನಿ ಅದಕ್ಕೇನೆ. ಹಾಗೆ ಮೇಲ್ಗಡೆ ಕೊತ್ತಂಬರಿ, ಪುದೀನ, ಹಾಗೆ ಸ್ವಲ್ಪ ತುಪ್ಪ, ಗರಂ ಮಸಾಲ ಎಲ್ಲ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಚಿಕನ್ ಏನು ಎತ್ತಿಟ್ಕೊಂಡಿದ್ದೆ ರೀ. ಇವಾಗ ಇಲ್ಲಿ ಅದನ್ನ ಆ್ಯಡ್ ಮಾಡ್ಕೋತೀನಿ. ಬಿಸಿಯಾಗಿತ್ರಿ ಹಾಗಾಗಿ ನಿಧಾನವಾಗಿ ಹಾಕೋತಿದ್ದೆ. ಇದ್ರ ಮೇಲ್ಗಡೆ ಇನ್ನೊಂದು ಲೇಯರ್ ರೈಸನ್ನ ಹಾಕೋತೀವಿ. ಭಾಳ ಟೇಸ್ಟಿ ಆಗಿರ್ತದ್ರಿ. ನೀವು ಸಹ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಳ್ರಿ ಹೆಂಗಾಗಿತ್ತಂತೇಳಿ. ನಮಗಂತೂ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ ರೀ. ತುಂಬ ಇಷ್ಟಪಟ್ಟು ತಿಂತೀವಿ ನಾವು ಮನೆಯವರೆಲ್ಲ ಬಿರಿಯಾನಿಯನ್ನು. ಬಿರಿಯಾನಿ ಇಷ್ಟ ಪಡದೇ ಇರೋ ಜನನೇ ಇಲ್ಲ ಅನಿಸ್ತದ್ರಿ ನಾನ್ ವೆಜ್ದಾಗ ತಿನ್ನೋರು. ಅದರಲ್ಲೂ ಈ ಥರ ಮನೆಯಲ್ಲಿ ದಮ್ ಕಟ್ಟಿ ಬಿರಿಯಾನಿ ಮಾಡಿ ತಿನ್ನೋ ಮಜಾನೇ ಬೇರೆ ರೀ. ನೀವು ಸಹ ಒಮ್ಮೆ ಪಕ್ಕ ಟ್ರೈ ಮಾಡಿ ನೋಡ್ರಿ, ಇಷ್ಟಪಟ್ಟು ತಿಂತೀರಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಯಾವ ಥರ ಮನೆಯಲ್ಲೇ ಸಿಂಪಲ್ ಆಗಿ ದಮ್ ಬಿರಿಯಾನಿ ಮಾಡ್ಕೊಂಡಿದ್ವಿ ಅಂತ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡಿರುವ ಈ ಬಿರಿಯಾನಿ ವಿಡಿಯೋ ನಿಮಗೆ ಇಷ್ಟ ಆದ್ರೆ ತಡ ಮಾಡಬೇಡಿ, ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತಂತ ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್.